ಜನಪ್ರಿಯ ನಾಯಕರು, ಯುವಕರ ನೇತೃತ್ವವಾಗಿ ಹಲವಾರು ಯುವಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ನೂತನವಾಗಿ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿ ಹಿಂದುಳಿದ ವರ್ಗದ ನಾಯಕರಾಗಿ ಬಸವರಾಜಣ್ಣನವರು ಅನೇಕ ಜನಕ್ಕೆ ಮಾರ್ಗದರ್ಶಕರಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡೋದ್ರ ಮುಖಾಂತರ ಬನಶಂಕರಮ್ಮನ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಹರಿಕರಾಗಿ ಸರಳತೆಗೆ ಒಂದು ವಿಶೇಷವಾಗಿ ಇವತ್ತು ಯುವಕರಿಗೆ ಮತ್ತು ಅನೇಕ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಮಾರ್ಗದರ್ಶಕರಾಗಿ ಸರಳತೆ ಮೂಲಕ ಯಾವ ರೀತಿ ಬದುಕಬೇಕಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಲಿ, ಇನ್ನಷ್ಟು ಯುವಕರನ್ನು ಬೆಳೆಸ್ತಕ್ಕಂಥ ಶಕ್ತಿನ ತಾಯಿ ಬನಶಂಕರಮ್ಮ ಕರುಣಿಸಲಿ, ಅವ್ರಿಗವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬಸವರಾಜನವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ನಾವು ಜಿಗಣಿ ಭಾಗದಿಂದ ಎಲ್ಲ ನಾಯಕರುಗಳ ಆದಿಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ. ಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರು ಆದಂಥ ಎಚ್ ಬಸವರಾಜ್ ಅವರಿಗೆ ಇವತ್ತು ಹುಟ್ಟಿದ ಹಬ್ಬ. 54-55 ಗೊತ್ತಿಲ್ಲ ನನಗೆ. ಅವರು 54 ಆಗಲಿ 55 ವರ್ಷನೇ ಆಗಲಿ ಮುಂದಕ್ಕೂ ಚೆನ್ನಾಗಿ ಅಧಿಕಾರ ಸಿಕ್ಕಿ ಮುಂದಕ್ಕೂ ಚೆನ್ನಾಗಿ ಎಲ್ಲರಿಗೂ ಜನಕ್ಕೆ ಎಲ್ಲ ಸ್ಪಂದಿಸಿ ಎಲ್ಲ ರೀತಿಯ ಆರೋಗ್ಯ ದೇವರು ಆರೋಗ್ಯ ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಮಾತನ್ನು ಹೇಳೋದು. ಇವತ್ತು ನಮ್ಮ ನಾಯಕರಾದಂಥ ಎಚ್ ಬಸವರಾಜರವರ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ಎಲ್ಲ ನನ್ನ ಮಿತ್ರಕೂಟ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ತಾಯಿ ಅವರು ಬನಶಂಕರಮ್ಮ ಅವರಿಗೆ ಆರೋಗ್ಯ ಮತ್ತು ಆಯುಸ್ಸು ಮತ್ತು ಅಧಿಕಾರ ಎಲ್ಲವನ್ನು ಕೊಟ್ಟು ಸಮಾಜ ಸೇವೆ ಮಾಡೋಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ವಿಶೇಷ ಮಾಡ್ತಾಯಿದ್ದೀನಿ. ಅವ್ರು ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನನ್ನ ಮಾತು. ನಮ್ಮ ನಾಯಕರಾದ ಎಚ್ ಬಸವರಾಜ್ ಅವರಿಗೆ ಈ ದಿನ ನಾವು ನಮ್ಮ ನಾರಾಯಣಸ್ವಾಮಿ ಅವರು, ನಮ್ಮ ಸ್ನೇಹಿತರು, ಹಿತೈಷಿಗಳೆಲ್ಲ ಬಂದು ಇವತ್ತು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಬನಶಂಕರಮ್ಮ ಅವರಿಗೆ ಅವರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ, ಮುಂದಿನ ದಿನ ಅವರಿಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಅಂದರೆ ಅವರಿಗೆ ಒಂದು ಪದವಿ ಬರಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ಅದಕ್ಕೋಸ್ಕರ ಅವರಿಗೆ ಒಳ್ಳೆಯ ಪದವಿ ಸಿಕ್ಕಿ ಮುಂದಿನ ದಿನದಲ್ಲಿ ಯಾರೇ ಮನೆ ಹತ್ರ ಬಂದವರಿಗೆ ಕುಂದುಕೊರತೆ ಬಂದವರಿಗೆ ಅವರಿಗೆ ಏನು ಒಳ್ಳೇದು ಮಾಡಬೇಕು ಅಂತ ನಾನು ನಮ್ಮ ಸ್ನೇಹಿತರಲ್ಲಿ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರಾದ ನಮಗೆ ದೈವ ಸ್ವರೂಪರಾದ ಎಚ್ ಬಸವರಾಜ್ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಮತ್ತು ಪಾರ್ವತಿ ಪರಮೇಶ್ವರರಂತೆ ನಮ್ಮ ಅಕ್ಕ ನಮ್ಮ ಸಾಹೇಬರ ಜೊತೆಯಲ್ಲಿದ್ದಾರೆ ಇವತ್ತು. ಅವರಿಗೆ ಇನ್ನೂ 100 ವರ್ಷ ಅವರಿಗೆ ಆರೋಗ್ಯವನ್ನು ಕೊಟ್ಟು ಆ ತಾಯಿ ಬನಶಂಕರಮ್ಮ ಆಶೀರ್ವಾದ ಮಾಡಬೇಕು ಅಂತ ನನ್ನಲ್ಲಿ ಪ್ರಾರ್ಥನೆ. ನಮ್ಮ ಸ್ನೇಹಿತರಾದ ವೆಂಕಟೇಶು, ನಮ್ಮ ಆನಂದು, ನಮ್ಮ ಪರಮೇಶ್ವರ್ ಗುಪ್ತಾ, ನಮ್ಮ ಶಿವರಾಜು, ನಮ್ಮ ಮಂಜು, ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಸಡಗರದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದೀವಿ. ಅವರಿಗೆ ಇನ್ನೂ 100 ವರ್ಷ ಇದೇ ರೀತಿ ಜನಬೆಂಬಲವಿರಲಿ, ಅವರು ಇನ್ನೂ ಒಳ್ಳೆ ಅಧಿಕಾರ ಸಿಗಲಿ. ಅವರು ನಮ್ಮ ಕನಸೊಂದಿದೆ, ಅವ್ರಿಗೆ MLA ಆಗಬೇಕು ಅನ್ನೋದು ಒಂದು ಆಸೆ ಇದೆ. ಅದು ಖಂಡಿತ ಆಗಲಿ ಅಂತ ನನ್ನಲ್ಲಿ ಬನಶಂಕರಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮೋ ವಿಶ್ವಕರ್ಮಣೆ. ಸನಾತನ ಧರ್ಮದ ಉಳಿವಿಗೋಸ್ಕರವಾಗಿ ಜಗತ್ತಿನ ಒಳಿತನ್ನು ಮನಸ್ಪೂರ್ವಕವಾಗಿ ಸಮುದಾಯಗಳಿಗೆ, ಎಲ್ಲ ಸಮುದಾಯಗಳು ನಮ್ಮ ಸಮುದಾಯ ಎಂಬ ಭಾವನಾತೀತವಾಗಿ ಬದುಕನ್ನು ಹಾರೈಸುವಂಥ ನಾಯಕ ಅಂದರೆ ಎಚ್ ಬಸವರಾಜು. ಕಾರಣ, ನಾನು 35 ಲಕ್ಷ ಜನಕ್ಕೆ ಗುರುಗಳು, ಆದರೂ ಭಾಳಷ್ಟು ಜನ ನಾಯಕರುಗಳನ್ನ ನಾನು ನೋಡಿಬಿಟ್ಟಿದ್ದೀನಿ. ಅದರಲ್ಲಿ ಸಮಾನ ಮನಸ್ಕರಾಗಿ ಒಳಿತನ್ನು ಭಾವನಾತೀತವಾಗಿ ಭಾವೈಕ್ಯತೆಯಿಂದ ಬಯಸ್ತಕ್ಕಂಥ ಒಬ್ಬ ನಾಯಕ ಅಂದರೆ ಎಚ್ ಬಸವರಾಜ್. ಅವರ ಪಕ್ಷಾತೀತವಾಗಿ ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಗೌರವಿಸಿ, ಎಲ್ಲರನ್ನ ನಮ್ಮವರು ಅಂತಕ್ಕಂಥ ಭಾವನಾತೀತವಾಗಿ ಸಮುದಾಯಗಳನ್ನು ಜೊತೆಗೆ ಕೊಂಡೊಯ್ತಕ್ಕಂಥ ಒಬ್ಬ ನಾಯಕ ಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ. ನಾವುಗಳು ಸನಾತನ ಧರ್ಮದ ಉಳಿವಿಗೋಸ್ಕರವಾಗಿ ಆತನ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ವಿಶ್ವಕರ್ಮ ಸಮುದಾಯದ ಜಗದ್ಗುರುಗಳು. ನಾವು ಸದಾ ಅವರನ್ನು ಒಳಿತಿಗೋಸ್ಕರವಾಗಿ ಅವರ ನಾಯಕತ್ವವನ್ನು ಬಯಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಸದಾ ಚಿಂತನೆ ಮಾಡ್ತೀವಿ, ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಅಂಥ ನಾಯಕರು ಸಮುದಾಯಕ್ಕೆ ಬೇಕು ಅಂತಕ್ಕಂಥದ್ದೇ ನಮ್ಮ ಆರೈಕೆ. ಅವರು 100 ವರ್ಷಗಳ ಕಾಲ ಚೆನ್ನಾಗಿ ಬಾಳಬೇಕು, ಸಮುದಾಯಗಳಿಗೆ ನಾಯಕನಾಗಿರಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ನಮ್ಮ ವಿರೋಧ ಪಕ್ಷದ ನಾಯಕರು ಬನಶಂಕರಮ್ಮನ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಬಸವರಾಜರ ಹುಟ್ಟುಹಬ್ಬ
ಈ ಒಂದು ಸಂದರ್ಭದಲ್ಲಿ ಅವರು ಬನಶಂಕರಮ್ಮ ತಾಯಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಸಿಕ್ಕಿ ಅವರಿಗೆ ಇನ್ನಷ್ಟು ಜನಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತ ಹೇಳ್ತಾ ಬಸವರಾಜಣ್ಣವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಡವರ ಬಂಧು ದೀನ ದಲಿತರ ನಾಯಕ ನಮ್ಮ ಅಣ್ಣ ಬಸವರಾಜಣ್ಣ ಬನಶಂಕರಮ್ಮ ದೇವಿಯ ವರಪುತ್ರ, ಹಾಗೆ ಬಡವರ ಬಗ್ಗೆ ಕಾಳಜಿ ವಹಿಸಿರೋ ನಮ್ಮ ಅಣ್ಣ ಬಸವರಾಜಣ್ಣಂದ ಹುಟ್ಟುಹಬ್ಬನ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಬಡವರು ನಾಯಕ, ದೀನ ದಲಿತರ ನಾಯಕ ಅಂತ ನಮ್ಮ ಅಣ್ಣವ್ರನ್ನ ಯಾಕೆ ಕರಿತೀವಿ ಅಂದರೆ, ಸತತವಾಗಿ 27 ವರ್ಷ ಉಚಿತ ಸಾಮೂಹಿಕ ವಿವಾಹ ಮಾಡಿರೋದು ಯಾರಾದರೂ ಸಿಂಗಲ್ ಮ್ಯಾನ್ ದೇವಸ್ಥಾನಗಳು ಬಿಟ್ಟು, ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಇರ್ಬೋದು, ಬೇರೆ ಬೇರೆ ಧರ್ಮಕ್ಷೇತ್ರಗಳು ಬಿಟ್ಟು ಕೊರೋನಾ ಟೈಮಲ್ಲೂ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ಅಣ್ಣ ಬಸವರಾಜಣ್ಣ. ಕರ್ನಾಟಕ ರಾಜ್ಯದಲ್ಲಿ ಏಕೈಕ ವ್ಯಕ್ತಿ 27 ವರ್ಷ ಸತತವಾಗಿ ಬಡವರ ಬಗ್ಗೆ ಕಾಳಜಿ ವಹಿಸಿ ಕೊರೋನಾ ಟೈಮಲ್ಲೂ ಮದುವೆಗಳನ್ನ ಮಾಡಿಸಿದಂಥ ವ್ಯಕ್ತಿ ನಮ್ಮ ಬಸವರಾಜಣ್ಣ. ಅದಕ್ಕೋಸ್ಕರ ನಾವೆಲ್ಲ ಬಡವರು ಬಂದು ದೀನ ದಲಿತರ ನಾಯಕ ಅಂತೇಳಿ ನಮ್ಮ ಅಣ್ಣನ ಕರಿತೀವಿ. ಹಾಗಾಗಿ ಬನಶಂಕರಮ್ಮ ತಾಯಿ ಅವರಿಗೆ ಭಾಳ ಶಕ್ತಿ ಕೊಟ್ಟು ಅವರು ಈ ಥರ ಎಲ್ಲ ಬಡವ್ರ ಕಾರ್ಯಗಳನ್ನ ಮಾಡಲಿ ಅಂತೇಳಿ ಆ ತಾಯಿ ವರಪುತ್ರ. ಹಾಗಾಗಿ ನಾವು ಇವತ್ತೆಲ್ಲ ಪಕ್ಷದವರು, ಎಲ್ಲ ನಾಯಕರುಗಳು ಎಲ್ಲರೂ ಹಾರೈಸ್ತಾ ಇದ್ದಾರೆ. ಅವರಿಗೆ ಹುಟ್ಟುಹಬ್ಬ ಭಾಳ ಚೆನ್ನಾಗಿ ಮಾಡ್ಕೊತಾ ಇದೆಯಾ, ಒಳ್ಳೆಯದಾಗಲಿ, ನಿನಗೆ ಈ ಥರ ಮುಂದೇನೂ ಒಳ್ಳೆ ಕೆಲಸಗಳನ್ನ ನೀವು ಮಾಡಿ ಅಂತೇಳಿ ನಮ್ಮ ಅಣ್ಣನಿಗೆ ಹಾರೈಸ್ತಾ ಇದ್ದಾರೆ. ಅದೇ ರೀತಿ ನಾವೆಲ್ಲ ಸೇರಿ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಸೇರಿ ನಾವೆಲ್ಲರೂ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಬಸವರಾಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಎಚ್ ಬಸವರಾಜ್ ಅವರ ಇವತ್ತಿನ ದಿವಸ ಹುಟ್ಟುಹಬ್ಬದ ಕಾರ್ಯಕ್ರಮನ ನಾವು ನಮ್ಮ ಇಡೀ ಸ್ನೇಹಿತರ ತಂಡ ಆಚರಿಸ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತದೆ. ಒಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬನಶಂಕರಮ್ಮ ತಾಯಿ ವರಪುತ್ರನೇ ಅಂತಲೇ ಹೇಳಬೇಕು. ಸತತವಾಗಿ 27 ವರ್ಷಗಳ ಕಾಲ, 27 ವರ್ಷ ಅಂತ ಅನ್ಕೋತೀನಿ, ಸಾಮೂಹಿಕ ವಿವಾಹನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಜನ ದೀನ ದಲಿತರಿಗೂ, ಬಡವರಿಗೂ, ಅಸಹಾಯಕರಿಗೂ, ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಸೊ ಹಾಗಾಗಿ ಇಂಥ ದಿವಸದಲ್ಲಿ ನಾವು ಭಾಳ ಸಂತೋಷದಿಂದ ನಮ್ಮ ಬಸವರಾಜ್ ಅವ್ರಿಗೆ ಆ ಬನಶಂಕರಮ್ಮ ತಾಯಿ 100 ವರ್ಷ ನಗ್ನಗ್ತಾ ಚೆನ್ನಾಗಿ ಬದುಕಿ ಬಾಳಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಶ್ರೀಮಂತ ನಾಯಕರಿಗೆ ಎಚ್ ಬಸವರಾಜ್ ಅವರಿಗೆ ಮುಂದಿನ ದಿನಗಳಲ್ಲಿ ಆ ಬನಶಂಕರಮ್ಮ ತಾಯಿ, ಇಡೀ ಮುಕ್ಕೋಟಿ ದೇವತೆಗಳು ಕೂಡ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಇಡೀ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೋತಾರೆ. ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತೀನಿ. ಭವಾನಿ ನಗರ ಬಸವರಾಜ್ ಅಂತಲೇ ಖ್ಯಾತಿ ಹೊಂದಿರೋಂಥ ಎಚ್ ಬಸವರಾಜ್ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದರು. ಆದರೆ ಅವರ ಶ್ರಮಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಬೆಲೆ ಕೊಟ್ಟಿಲ್ಲ. ಯಾಕೆಂದರೆ ಅವರು ಈಗಾಗಲೇ ಇಷ್ಟೊತ್ತಿಗೆ ಅವರು ಬೆಂಗಳೂರು ನಗರದ ಒಂದು ಶಾಸಕರಾಗಿರಬೇಕಾಯ್ತು. ಅದೇ ರೀತಿ ಬನಶಂಕರಿ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ಅನ್ನೋ ಒಂದು ಹೊಸ ಆವಿಷ್ಕಾರ ಅನ್ಬೋದು ಅಥವಾ ವೇದಿಕೆ ಅಂತ. ಅದರಲ್ಲಿ ಸಾವಿರಾರು ಮದುವೆಗಳು ನಡೆದು ಅದೇ 27 ವರ್ಷದಲ್ಲಿ 100 ಮದುವೆ ಮಾಡಿದ್ದಾರೆ. ನಮ್ಮ ದಾಮೋದರ್ ನಾಯ್ಡು ಮತ್ತು ಅವರ ಸಂಗಡಿಗರು, ಆಮೇಲೆ ಏನು ಭಾಜಪ ಅಂತ BJP ಕಾರ್ಯಕರ್ತರ ಒಂದು ಸಹಯೋಗದಲ್ಲಿ ಅವರು ಇಲ್ಲಿವರೆಗೂ ಯಾವುದೇ ಚ್ಯುತಿ ಬರದೆ ಆ ಒಂದು ಕಾರ್ಯಕ್ರಮ ಸತತವಾಗಿ ನಡೆಸ್ಕೊಂಡು ಬಂದಿರೋರು ಯಾರನ್ನ ಇದ್ದರೆ ಎಚ್ ಬಸವರಾಜ ಅಂತ ಒಂದು ಧೀಮಂತ ನಾಯಕ ಇರ್ಬೋದು. ಅಂಥವ್ರಿಗೆ ಜನಪರ ಕಾಳಜಿ ಇರೋವಂಥವ್ರಿಗೆ, ಸಮಾಜದ ಏಳಿಗೆಗೋಸ್ಕರ ದುಡಿಬೇಕು ಅನ್ನೋರಿಗೆ ಅವಕಾಶ ಕೊಡಬೇಕಾಗಿರೋಂಥ ಒಂದು ಕೆಲಸನ ಪಕ್ಷದ ಹಿರಿಯ ಮುಖಂಡರು ಗಮನ ಕೊಡಬೇಕು. ಎಲ್ಲೋ ಒಂದು ಪಕ್ಷ ಬಿಟ್ಟು ಹೋಗಿರ್ತಾರೆ, ಅವರು ಇಲ್ಲಿ ಬಂದೇಟಿಗೆ ತಿರುಗಿ ಅಂಥವ್ರಿಗೆ ಅಧಿಕಾರ ಸಿಗ್ತದೆ ಹೊರತು ಪಕ್ಷ ಕಟ್ಟಿ ಜನಪರ ಕಾಳಜಿಯಿಂದ ಕೆಲಸ ಮಾಡುವಂಥವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಸಮಾಜದ ಏಳಿಗೆಗೆ ದುಡಿಯೋಂಥವ್ರಿಗೆ ಒಂದು ಅವಕಾಶ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ನಾವು ಇಡೀ ಪದ್ಮನಾಭನಗರ ಭಾಜಪ ಸಂಘದ ಕಾರ್ಯಕರ್ತರ ಪರವಾಗಿ ನಾವು
ಎಲ್ಲ ನಾಯಕರಲ್ಲಿ ವಿನಂತಿಸ್ಕೊಳ್ತೀವಿ. ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಕಷ್ಟ ಸುಖ ಎಲ್ಲಿ ಭಾಗಿಯಾಗ್ತಾನೋ ಅಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ಸ್ಫೂರ್ತಿ ನಮ್ಮದು ಅಂತ ನಾನು ಭಾವಿಸಿದ್ದೀನಿ. ನಮ್ಮ ಗುರುಗಳನ್ನು ಸಹಿತ ಅದೇ ಹೇಳ್ಕೊಟ್ಟಿರೋದು. ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ, ಮನೆ ಕಾರ್ಯಕ್ರಮ ಬಂದಾಗ ಎಲ್ಲದರಲ್ಲೂ ಭಾಗವಹಿಸೋಣ. ಕಷ್ಟದಲ್ಲೇ ಮೊದಲು ಭಾಗವಹಿಸ್ಬೇಕು. ಯಾರೇ ಒಬ್ಬ ಸ್ನೇಹಿತರಿರಲಿ, ನಾಯಕರಿರಲಿ, ಹಿತೈಷಿಗಳಿರಲಿ, ಯಾರೇ ವ್ಯಕ್ತಿ ಇರಲಿ, ಕಷ್ಟದಲ್ಲಿ ಮೊದಲು ಭಾಗವಹಿಸಬೇಕು. ಸುಖದಲ್ಲಿ ಸ್ವಲ್ಪ ಲೇಟಾಗಿ ಹೋಗಬೇಕು. ಕಷ್ಟ ಅಂದಾಗ ಅವ್ರ ಜೊತೆಲಿ ನಿಂತಾಗ ಏನಾಗದಿದ್ರೂ ಪರವಾಗಿಲ್ಲ, ಅವ್ರ ಜೊತೆಲಿ ನಿಂತರೆ ಅವ್ರಿಗದೊಂದು ಧೈರ್ಯ ಸ್ಥೈರ್ಯ ಇರ್ತದೆ. ಅಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೀವಿ, ಮುಂದೆನೂ ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಆಸಕ್ತಿ ಇದೆ.